ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ವಿಚಾರ ಸಂಬಂಧ ಮಲಯಾಳಂ ಹೇರಿಕೆ ಆರೋಪಕ್ಕೆ ಕೇರಳ ಸಿಎಂ ದಾಖಲೆ ಸಮೇತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕನ್ನಡ ಭಾಷಿಕರ ಮೇಲೆ ಮಲಯಾಳಂ ಹೇರಿಕೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೇರೆ ಭಾಷಿಕ ವಿದ್ಯಾರ್ಥಿಗಳಿಗೆ ಅವರ ಆಯ್ಕೆಯ ಕಲಿಕೆಗೆ ಅವಕಾಶ ಇದೆ. ಭಾಷಾ ಅಲ್ಪಸಂಖ್ಯಾತರಿಗೆ ಅವರ ಮಾತೃಭಾಷೆಯಲ್ಲಿ ಕಲಿಯಬಹುದು. ಭಾಷಾ ಕಾಯ್ದೆ 2025ರ ದಾಖಲೆಯನ್ನ ಪೋಸ್ಟ್ ಮಾಡಿದ್ದಾರೆ ಕೇರಳ ಸಿಎಂ. ಕಾಯ್ದೆಯಲ್ಲಿ ಕನ್ನಡ ಮತ್ತು ತಮಿಳು ಭಾಷಿಕರಿಗೆ ವಿನಾಯಿತಿ ನೀಡಲಾಗಿದೆ. ಕೇರಳ ರಾಜ್ಯದಲ್ಲಿ ಯಾವುದೇ ಭಾಷೆಯನ್ನ ನಮ್ಮ ಸರ್ಕಾರ ಹೇರೋದಿಲ್ಲ. ಕೇರಳದಲ್ಲಿ ಭಾಷಾ ಸ್ವಾತಂತ್ರ್ಯವನ್ನ ರಕ್ಷಿಸಲಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಅನ್ನ ನೀವು ನೋಡ್ತಾ ಇದ್ದೀರಿ. ಬೇರೆ ಭಾಷಿಕ ವಿದ್ಯಾರ್ಥಿಗಳಿಗೆ ಅವರ ಆಯ್ಕೆಯ ಕಲಿಕೆಗೆ ಅವಕಾಶ ಇದೆ. ಭಾಷಾ ಅಲ್ಪಸಂಖ್ಯಾತರಿಗೆ ಅವರ ಮಾತೃಭಾಷೆಯಲ್ಲಿ ಕಲಿಯಬಹುದು. ಕಾಯ್ದೆಯಲ್ಲಿ ಕನ್ನಡ ತಮಿಳು ಭಾಷಿಕರಿಗೆ ವಿನಾಯಿತಿ ನೀಡಲಾಗಿದೆ. ಕೇರಳದಲ್ಲಿ ಯಾವುದೇ ಭಾಷೆಯನ್ನ ನಮ್ಮ ಸರ್ಕಾರ ಹೇರೋದಿಲ್ಲ. ಜಾತ್ಯತೀತತೆ ಬಹುತ್ವ ಮೌಲ್ಯ ಎತ್ತಿ ಹಿಡಿಯುವಲ್ಲಿ ದೃಢವಾಗಿದ್ದೇವೆ. ಕೇರಳ ರಾಜ್ಯದಲ್ಲಿ ಯಾವುದೇ ಭಾಷೆಯನ್ನ ಹೇರಲಾಗುವುದಿಲ್ಲ. ಭಾಷಾ ಸ್ವಾತಂತ್ರ್ಯವನ್ನ ರಕ್ಷಿಸುವ ಖಚಿತತೆ ನೀಡುತ್ತೇವೆ ಎಂದಿದ್ದಾರೆ. ಕನ್ನಡ ಭಾಷಿಕರ ಮೇಲೆ ಮಲಯಾಳಂ ಹೇರಿಕೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೇರೆ ಭಾಷಿಕ ವಿದ್ಯಾರ್ಥಿಗಳಿಗೆ ಅವರ ಆಯ್ಕೆಯ ಕಲಿಕೆಗೆ ಅವಕಾಶ ಇದೆ. ಭಾಷಾ ಅಲ್ಪಸಂಖ್ಯಾತರಿಗೆ ಅವರ ಮಾತೃಭಾಷೆಯಲ್ಲಿ ಕಲಿಯಬಹುದು. ಭಾಷಾ ಕಾಯ್ದೆ 2025ರ ದಾಖಲೆಯನ್ನ ಪೋಸ್ಟ್ ಮಾಡಿದ್ದಾರೆ ಕೇರಳ ಸಿಎಂ. ಕಾಯ್ದೆಯಲ್ಲಿ ಕನ್ನಡ ಮತ್ತು ತಮಿಳು ಭಾಷಿಕರಿಗೆ ವಿನಾಯಿತಿ ನೀಡಲಾಗಿದೆ. ಕೇರಳ ರಾಜ್ಯದಲ್ಲಿ ಯಾವುದೇ ಭಾಷೆಯನ್ನ ನಮ್ಮ ಸರ್ಕಾರ ಹೇರೋದಿಲ್ಲ. ಕೇರಳದಲ್ಲಿ ಭಾಷಾ ಸ್ವಾತಂತ್ರ್ಯವನ್ನ ರಕ್ಷಿಸಲಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಅನ್ನ ನೀವು ನೋಡ್ತಾ ಇದ್ದೀರಿ. ಬೇರೆ ಭಾಷಿಕ ವಿದ್ಯಾರ್ಥಿಗಳಿಗೆ ಅವರ ಆಯ್ಕೆಯ ಕಲಿಕೆಗೆ ಅವಕಾಶ ಇದೆ. ಭಾಷಾ ಅಲ್ಪಸಂಖ್ಯಾತರಿಗೆ ಅವರ ಮಾತೃಭಾಷೆಯಲ್ಲಿ ಕಲಿಯಬಹುದು. ಕಾಯ್ದೆಯಲ್ಲಿ ಕನ್ನಡ ತಮಿಳು ಭಾಷಿಕರಿಗೆ ವಿನಾಯಿತಿ ನೀಡಲಾಗಿದೆ. ಕೇರಳದಲ್ಲಿ ಯಾವುದೇ ಭಾಷೆಯನ್ನ ನಮ್ಮ ಸರ್ಕಾರ ಹೇರೋದಿಲ್ಲ. ಜಾತ್ಯತೀತತೆ ಬಹುತ್ವ ಮೌಲ್ಯ ಎತ್ತಿ ಹಿಡಿಯುವಲ್ಲಿ ದೃಢವಾಗಿದ್ದೇವೆ. ಕೇರಳ ರಾಜ್ಯದಲ್ಲಿ ಯಾವುದೇ ಭಾಷೆಯನ್ನ ಹೇರಲಾಗುವುದಿಲ್ಲ. ಭಾಷಾ ಸ್ವಾತಂತ್ರ್ಯವನ್ನ ರಕ್ಷಿಸುವ ಖಚಿತತೆ ನೀಡುತ್ತೇವೆ ಎಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.